ಯೋಗ ಸಾಧಕರ ಆಹಾರ ನಿಯಮ. ಆಹಾರದಿಂದ ದೇಹ ಮಾತ್ರವಲ್ಲ, ಮನಸ್ಸಿನ ಮೇಲೂ ಪರಿಣಾಮ ಉಂಟಾಗುತ್ತದೆ. ಆಹಾರವು ಶುದ್ಧವಾದಲ್ಲಿ ಅಂತಃಕರಣವು ಶುದ್ಧವಾಗುತ್ತದೆ. ಅಂತಃಕರಣ ಶುದ್ಧಿಯಿಂದ ಶ್ರುತಿಶಕ್ತಿ ದೃಢವಾಗುತ್ತದೆ. ಸ್ಮೃತಿಶಕ್ತಿಯು ಸಿದ್ಧಿಸಿದ ಮೇಲೆ ದ್ವೇಷಾದಿಗಳು ದೂರವಾಗುತ್ತವೆ. ಹಸಿವನ್ನು ಇಂಗಿಸಲು, ಜಿಹ್ವಾಚಾಪಲ್ಯವನ್ನು ತೀರಿಸಿಕೊಳ್ಳಲು ಸಾತ್ವಿಕ ಆಹಾರವನ್ನು ಸೇವಿಸಬೇಕು. ತಾಮಸಾಹಾರವಾದ ಮಾಂಸ, ಬುದ್ಧಿ ಕೆಡಿಸುವ ಮದ್ಯ ಇವುಗಳಿಂದ ದೂರವಿರಬೇಕು. ನಮ್ಮ ಆಹಾರ ರೋಗಕಾರಕವಾಗಿರಬಾರದು, ಶಕ್ತಿದಾಯಕವಾಗಿ ಇರಬೇಕು. ಯಾರ ಕೇಡಿಗೂ ನಾಶಕ್ಕೂ ಕಾರಣವಾಗದೇ ಇರುವ ಆಹಾರ ಸೇವಿಸಬೇಕು. ಜೀವಿಸುವುದಕ್ಕಾಗಿ ತಿನ್ನುವುದಕ್ಕಾಗಿ ಜೀವಿಸಬೇಡ. ಬಾಯಿಗೆ ರುಚಿ ಕಂಡುದನ್ನೆಲ್ಲ ಇತಿಮಿತಿಗಳಿಲ್ಲದೆ, ಹೊತ್ತುಗೊತ್ತುಗಳಿಲ್ಲದೆ ತಿಂದು ಶರೀರವನ್ನು ರೋಗದ ಬೀಡಾಗಿ ಮಾಡಿಕೊಳ್ಳಬಾರದು. ಯಾವ ಆಹಾರದಿಂದ ನಮ್ಮ ಮನಸ್ಸಿನ ಮೂಲೆ ಸಾತ್ವಕ ಪ್ರಭಾವ ಬೀಳುವುದೋ, ನಮ್ಮ ಶರೀರದ ಪ್ರತಿಯೊಂದು ಅಂಗಕ್ಕೂ ಬಲ, ಆರೋಗ್ಯ, ಕಾಂತಿ, ಸ್ಫೂರ್ತಿಗಳು ಉಂಟಾಗುವೋ ಅಂತಹ ಆಹಾರ ಸೇವಿಸಬೇಕು. ಸಾತ್ವಿಕ ಪುಷ್ಟಿದಾಯಕ ಆಹಾರವನ್ನು ಸೇವಿಸಬೇಕು. ಕೊಳೆತ, ಹಳಸಿದ ತಂಗಳು, ಉಪ್ಪು, ಹುಳಿ, ಖಾರಗಳು ಹೆಚ್ಚಾಗಿ ಹಾಕಿದ, ಉತ್ತೇಜಕಗೊಳಿಸುವ ಆಹಾರವನ್ನು ಸೇವಿಸಬಾರದು. ರಾಜಸ, ತಾಮಸ ಆಹಾರಗಳನ್ನು ತ್ಯಜಿಸಿ ಹಾಲು, ತುಪ್ಪ, ಮೊಸರು, ರಸಭರಿತ ಹಣ್ಣುಗಳು, ಒಣಗಿದ ಫಲಗಳು, ಹೊಸ ತರಕಾರಿಗಳನ್ನು ಸೇವಿಸಬೇಕು. 9. ಹಸಿವಾದಾಗ ಮಾತ್ರ ಊಟ ಮಾಡಬೇಕು. ದಿನಕ್ಕೆ 2 ಸಾರಿ ಮಿತವಾಗಿ ಸೇವಿಸಬೇಕು. ನಿದ್ರಿಸುವುದಕ್ಕೆ 2 ಗಂಟೆ ಮುಂಚೆ ಊಟ ಮಾಡಬೇಕು. ರಾತ್ರಿ ವೇಳೆಯಲ್ಲಿ ಊಟ ಮಾಡಬಾರದು. ಅನ್ನಕ್ಕೆ ಅಪಮಾನವಾಗದಂತೆ ಅದನ್ನು ಪ್ರೋಕ್ಷಿಸಿ ಮಂತ್ರದಿಂದ ಶುದ್ಧಿ ಮಾಡಿ ಭೂತ ತೃಪ್ತಿಗೋಸ್ಕರವಾಗಿ ಸ್ವಲ್ಪ ಅನ್ನವನ್ನು ತೆಗೆದಿಟ್ಟು ಹರ್ಷಿತರಾಗಿ ಆನಂದದಿಂದ ಕುಳಿತುಕೊಂಡು ಮೊದಲು ಸ್ವಲ್ಪ ನೀರನ್ನು ಅಪೋಷಣವಾಗಿ ತೆಗೆದುಕೊಂಡು ಬಾಯನ್ನು ತೋಯಿಸಿ ಸ್ವಲ್ಪ ಸ್ವಲ್ಪವಾಗಿ ಆಹಾರವನ್ನು ಸೇವಿಸುತ್ತಾ ಸ್ವಲ್ಪ ಸ್ವಲ್ಪ ಹೆಚ್ಚಿಸಿಕೊಳ್ಳಬೇಕು. ಚೆನ್ನಾಗಿ ಅಗಿದು ಆಹಾರವನ್ನು ಜೀರ್ಣಿಸಲು ಅನುಕೂಲವಾಗುವಂತೆ ಜೊಲ್ಲು ರಸದಲ್ಲಿ ಮಿಶ್ರ ಮಾಡಿ ನುಂಗಬೇಕು. ಜೊಲ್ಲು ರಸವು ಅಮೃತಪ್ರಾಯವಾಗಿರುತ್ತದೆ. ಹಾಲನ್ನು ಸಹ ಒಂದೇ ಸಾರಿ ಕುಡಿಯದೆ ಸ್ವಲ್ಪ ಸ್ವಲ್ಪವಾಗಿ ಲಾಲಾರಸದೊಡನೆ ಸೇರುವ ಹಾಗೆ ಕುಡಿಯಬೇಕು. 11. ಅತಿ ಬಿಸಿಯಾದ ಆಹಾರವನ್ನು ಸೇವಿಸಬಾರದು. ಹಸಿವಿಲ್ಲದಾಗ ತಿನ್ನಬಾರದು. ಮೊದಲು ತಿಂದ ಅನ್ನ ಜೀರ್ಣವಾದ ಮೇಲೆ ತಿನ್ನಬೇಕು. ಮನಸ್ಸು ಪ್ರಶಾಂತವಾಗಿರುವ ಸ್ಥಳದಲ್ಲಿ ಊಟ ಮಾಡಬೇಕು. ಬೇಗ ಬೇಗ ಊಟ ಮಾಡಬಾರದು. ಬಹಳ ನಿಧಾನವಾಗಿಯೂ ಊಟ ಮಾಡಬಾರದು. ಗುಡ್ಡು ಹರಟೆ ಹೊಡೆಯದೆ, ನಗದೆ, ಅದರಲ್ಲೇ ಮನಸ್ಸಿಟ್ಟು ಸ್ವಾದವನ್ನು ಆನಂದದಿಂದ ಅನುಭವಿಸಿ ಊಟ ಮಾಡಬೇಕು. 12. ಊಟಕ್ಕೆ ಮೊದಲು ಮತ್ತು ಕೊನೆಯಲ್ಲಿ ನೀರನ್ನು ಕುಡಿಯಬೇಕು. ಮಧ್ಯೆ ಮಧ್ಯೆ ನೀರು ಸೇವಿಸಬಾರದು. ಬೆಳಿಗ್ಗೆ ಮುಖ ತೊಳೆದ ನಂತರ ರಾತ್ರಿ ಮಲಗುವ ಮುನ್ನ 1-2 ಲೋಟ ನೀರು ಕುಡಿಯುವುದು ಒಳ್ಳೆಯದು. ಹೆಚ್ಚು ನೀರು ಕುಡಿದಷ್ಟು ಆರೋಗ್ಯ. ಕೊನೆ ಪಕ್ಷ 8 ಲೋಟ ನೀರು ಕುಡಿಯಬೇಕು. 13. ಆಹಾರಗಳನ್ನು ಸೇವಿಸುವಾಗ ಮನಸ್ಸು ಕೋಪೆಗೊಳಗಾಗಬಾರದು. ಕೋಪ, ಭಯ, ಚಿಂತೆ, ನಿರಾಸೆಗಳಿರುವಾಗ ಆಹಾರ ಸೇವನೆ ಕೂಡದು. 14. ರಾತ್ರಿ ವೇಳೆ ಕಡಿಮೆ ಆಹಾರ ತೆಗೆದುಕೊಳ್ಳಬೇಕು. ಯಾವಾಗಲೂ ಅರ್ಧ ಹೊಟ್ಟೆ ಊಟ ಮಾಡಿ ನೀರಿಗೆ ಮತ್ತು ಗಾಳಿಯಾಡಲು ಉಳಿದ ಅರ್ಧ ಭಾಗ ಇಡಬೇಕು. 15. ನಮ್ಮ ಆಹಾರದಲ್ಲಿ ಪಿಷ್ಟ ಪದಾರ್ಥ, ಸಸಾರಜನಕ, ಮೇದಸ್ಸು, ಖನಿಜಾಂಶಗಳು, ಅನ್ನಾಂಗಗಳು ಇರುವ ಆಹಾರವನ್ನು ಸೇವಿಸಬೇಕು. ಅನ್ನಾಂಗಗಳು ಕಡಿಮೆಯಾದರೆ ಅನೇಕ ರೋಗಗಳು ಬರುತ್ತವೆ. ಅನ್ನಾಂಗ ಎ ಇಲ್ಲದಿದ್ದರೆ ಮೂಳೆ ಗಟ್ಟಿಯಾಗಿ ಬೆಳೆಯುವುದಿಲ್ಲ. ಬಿ ಅನ್ನಾಂಗ ಇಲ್ಲದಿದ್ದರೆ ಬೇರೆ ಬೇರೆ ರೋಗ ತಗುಲುತ್ತದೆ. ಸಿ ಅನ್ನಾಂಗವಿಲ್ಲದಿದ್ದರೆ ಮಾಂಸಖಂಡಗಳು ಗಟ್ಟಿಯಾಗಿರದೆ ಸ್ಕರ್ವಿ ರೋಗ ಬರುತ್ತದೆ. ಡಿ ಅನ್ನಾಂಗವಿಲ್ಲದಿದ್ದರೆ ಸುಣ್ಣದ ಅಂಶ ಕಡಿಮೆಯಾಗಿ ಮೂಳೆಗಳು ಭದ್ರವಾಗಿರುವುದಿಲ್ಲ. ಈ ಅನ್ನಾಂಗ ಕಡಿಮೆಯಾದರೆ ಗರ್ಭಕೋಶದ ನಿಶ್ಶಕ್ತತೆಯಾಗುತ್ತದೆ. ಆದುದರಿಂದ ಈ ಎಲ್ಲಾ ಅಂಶಗಳಿಂದ ಕೂಡಿದ ಆಹಾರವನ್ನು ಸೇವಿಸಬೇಕು. ಹಾಲು, ಹಣ್ಣುಗಳಲ್ಲಿ ಎಲ್ಲಾ ಆಹಾರ ಸತ್ವಗಳು ಇರುವುದರಿಂದ ಅವುಗಳನ್ನು ಹೆಚ್ಚಾಗಿ ಉಪಯೋಗಿಸಬೇಕು. ನಾರು ಹೆಚ್ಚಾಗಿ ಇರುವ ತರಕಾರಿಗಳನ್ನು ಸೇವಿಸುವುದರಿಂದ ಮಲಬದ್ಧತೆ ನಿವಾರಣೆಯಾಗುತ್ತದೆ.